ನೋಡ್ಕೊಡ್ಚಿ ಸರೇ ನಾನು ಅಕ್ಕನ ಮನೆಗೆ ಹೋಗಿ ಬರುವ ಅಂತ ರೆಡಿಯಾಗಿದ್ದೇನೆ. ಅಕ್ಕ ದೀವಿಗೆ ಹಲಸು ಕೊಡ್ತೇನೆ ಅಂತ ಹೇಳಿದ್ದಾಳೆ. ಕನ್ನಡದಲ್ಲಿ ದೀವಿಗೆ ಹಲಸು, ತುಳು ಭಾಷೆಯಲ್ಲಿ ಜಿಗುಜೆ ಅಂತ ಹೇಳ್ತಾರೆ. ಅದರ ಪೋಡಿ ನನಗೆ ಇಷ್ಟ, ಪದಾರ್ಥ ಇಷ್ಟ ಇಲ್ಲ. ಹಾಗೆ ಅವಳು ಬೆಳಿಗ್ಗೆ ಕರೆದು ಹೇಳಿದ್ಲು, ಕೊಯ್ದಿಟ್ಟಿದ್ದೇನೆ ಬೇಕಾದರೆ ಬಾ ಅಂತ. ಹಾಗೆ ನನಗಾಯ್ತು, ಮಕ್ಕಳು ಸ್ಕೂಲಿಂದ ಬರೋದ್ರೊಳಗೆ ತಂದರೆ ಅವ್ರು ಬರುವಾಗ ಪೋಡಿ ರೆಡಿ ಮಾಡ್ಬೋದು ಅಂತ. ಇಲ್ಲಿ ಪೋಡಿ ಆದರೆ ತಿಂತಾರೆ, ಮತ್ತು ಪದಾರ್ಥ ಯಾರಿಗೆ ಕೂಡ ಆಗೋದಿಲ್ಲ. ಹೆಚ್ಚಿನವರು ಕೆಲವರು ತಿನ್ನುವುದಿಲ್ಲ, ಯಾಕೆಂತ ಹೇಳಿದರೆ ತುಂಬ ಗ್ಯಾಸ್ಟ್ರಿಕ್ ಆಗ್ತದೆ ಅಂತ. ಆದರೆ ಪೋಡಿ ಎಲ್ಲರಿಗೂ ಕೂಡ ಇಷ್ಟ ಅಲ್ವಾ. ನನಗೆ ಕೂಡ ಪೋಡಿ ಆಗ್ತದೆ, ಏನು ದೀವಿಗೆ ಹಲಸಿನ ಪೋಡಿ ಆಗ್ತದೆ. ನಮ್ಮ ಮನೆಯಲ್ಲಿ ಕೂಡ ದೀವಿಗೆ ಹಲಸಿನ ಗಿಡ ನೆಟ್ಟಿದ್ದೇವೆ, ಆದರೆ ಏನು ಗಿಡ ದೊಡ್ಡದಾಗಲಿಲ್ಲ. ಇನ್ನು ಕೂಡ ಒಂದು ನೆಕ್ಸ್ಟ್ ಇಯರ್ ಆಗ್ಬೋದು ಅಂತ ಗೊತ್ತಿಲ್ಲ. ಈ ವರ್ಷ ಉಂಟಲ್ಲ, ಒಂದು ದೀವಿಗೆ ಹಲಸು ಅದರಲ್ಲಿ ಆಗಿತ್ತು, ಅದು ಏನಾಯಿತು, ಬಾಡಿ ಬಿದ್ದೋಯಿತು. ಹಾಗಾಗಿ ನೆಕ್ಸ್ಟ್ ಇಯರ್ ಗೊತ್ತಿಲ್ಲ. ನಾನು ಹೋಗುವಾಗ ತೋರಿಸ್ತೇನೆ ನಮ್ಮ ಮನೆಯಲ್ಲಿ ಇರುವ ದೀವಿಗೆ ಹಲಸಿನ ಗಿಡ. ನೋಡಿ, ಇಲ್ಲಿ ಕಾಣ್ತದೆ, ಇದುವೇ ನಮ್ಮ ಮನೆಯ ದೀವಿಗೆ ಹಲಸಿನ ಗಿಡ. ಇನ್ನು ಕೂಡ ಒಂದು ವರ್ಷ ಹೋಗ್ಬೋದು. ನನ್ನ ಹತ್ರ ಕೊಡೆ ಇಲ್ಲ, ಹಾಗಾಗಿ ಹೋಗಿ ಬೇಗ ಬರಬೇಕು. ಇವಾಗ ಕೊಡೆ ರಿಪೇರಿಗೆ ಕೊಟ್ಟಿದ್ದೆ, 2 ಕೊಡೆ ರಿಪೇರಿಗೆ ಕೊಟ್ಟಿದ್ದೆ, 2 ಕೊಡೆ ಮಕ್ಕಳು ಸ್ಕೂಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಮಕ್ಕಳು ಬರೋದ್ರೊಳಗೆ ತಂದರೆ ಅವರಿಗೆ ಸಂಜೆ ಬರುವಾಗ ಒಂದು ಪೋಡಿ ಆಗ್ತದೆ ತಿನ್ನಲಿಕ್ಕೆ. ಮಳೆ ಹನಿ ಹನಿ ಹಾಕ್ತಾ ಉಂಟು, ಹನಿ ಹನಿ ಮಳೆಯಲ್ಲಿ ಹೋಗ್ತಾ ಇದ್ದೇನೆ. ಮಳೆ ಬರ್ತಾ ಉಂಟು, ಹನಿ ಹನಿ ಬೀಳ್ತಾ ಉಂಟು. ಜೋಗೂರು ಬರೋದ್ರೊಳಗೆ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆದ ಮಳೆ. ಒಮ್ಮೆ ಬಿಸಿಲು, ಒಮ್ಮೆ ಮಳೆ, ಒಮ್ಮೆ ಬಿಸಿಲು, ಒಮ್ಮೆ ಮಳೆ. ಬಾಕಿ ಏನಂದು ಎನ್ನ ಗುರ್ತೇಜ ತುಚ್ಚೋರ್ಚಿ ഞാൻ നീയ ರಾಕಿ ಮಿತ್ತೋತೆ ಸೊಪ್ಪೆ ನಯ ಸುಪ್ರಿಯಾ ಓ ಪೋ ಪೂಜಾ. ನನಗೆ ಇದರಲ್ಲಿ ಕೂತ್ಕೊಂಡ್ರೆ ತಲೆನೋವು ಆಗ್ತದೆ, ತಲೆನೋವು. ಅಮ್ಮ ಪೋಡಿಗೆ ಆಗಲಿ ಉಳ್ಳಾಗ ಅದು ಸರಿ ಆಗೋದು. ನೋಡ್ಕೊಡ್ಚಿ ಸರೇ ಇರ್ಬೋದು, ತಲೆ ಸುತ್ತದ ಹಾಗೆ ಆಗ್ತದೆ. ಮತ್ತೆ ನೋಡ್ಸಿ ఒక ಪೋಡಿ ತಿಂಟ್ರು ಆಂಡೆ ನಗಶ್ಮದ ಭಾವನ ಒಣಸ ಗಮ್ಮತ್ತುಂಡ ಅದು ಬಣ್ಣ ಕಚ್ಪು ಮಾತ್ರ ಬಣ್ಣ ಅತ್ತೆ ನಿಕ್ಕು ಇತ್ತೆ ಕೇಳಿ ಒಕ್ಕಡೆ ನೀರು ಕೊಡಿ ಹಿಂಗೆ ತೆಲ್ಪೆಡ್ಡ ಹಿಂಗೆ ತೆಲ್ಪೆಡ್ಡಬ್ಲಿ ಮಜ್ಜಿಗೆ ಮಧ್ಯಾಹ್ನದ ಹೊತ್ತು ಬಂದರೆ ಮಜ್ಜಿಗೆ ಸಿಗ್ತದೆ ಇಲ್ಲಿ. ಹಿಂಗೆ ತೆಳು ಉಂಟು. ಹಿಂಗೆ ದಪ್ಪ ಇಷ್ಟ ಆಗ್ಜಿ ಜಾನು ತೆಳು ಎಡ್ಡಬ್ಲು ಮಾಡ್ಬಿ ನಿತ್ಯ ಮಾಡ್ಬಿ ಅವೆಲ್ಲ ತೊಗೇನು ಉಪ್ಪು ಕರಿವಿನಿ ಮಾಡ್ಬಿ ಇನ್ನೊಂಚೂರು ಒಂದು ಅದು ನಾವು ಅವತ್ತಿಗೆ ಇಲ್ಲಿ ಅಕ್ಕನಿಗೆ ಪೋಡಿ ಮಾಡಲಿಕ್ಕೆ ಬಾವ ಕಟ್ ಮಾಡಿ ಇಟ್ಟಿದ್ದಾರೆ. ನೋಡಿ, ಸ್ಲೈಸ್ ಆಗಿ ಕಟ್ ಮಾಡಿದ್ದಾರೆ. ಇವರಿಗೆ ಮಧ್ಯಾಹ್ನಕ್ಕೆ ಬೂತಾಯಿ. ಇವಳು ಇಲ್ಲಿ ಬುಲ್ಸೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾಳೆ. ಅವಳಿಗೆ ಸಿಗಡಿ ತಂದಿದ್ದಾರೆ. ಸಿಗಡಿ ದಾನೆ ಮಾಡಿ ಬಂದಿದ್ದೆ. ಹಾಂ, ಕತ್ತಲೆ ಅನ್ಕೋನ ಎಟ್ಟಿ ದೆತ್ತನ ಸಿಪ್ಪೆ ಬೂರಾಯ್ತಾ. ಅವಳಿಗೆ ಸಿಗಡಿ ಅಂತೆ, ಅವರಿಗೆ ಬೂತಾಯಿ ಮೀನು. ನಿಮಗೆ ಕಾಸ್ಟ್ಲಿ ಮೀನು, ಅವಳಿಗೆ ಕಾಸ್ಟ್ಲಿ ಮೀನಂತೆ. ಅವಳಿಗೆ ಚಿಕ್ಕ ಮೀನೆಲ್ಲ ಆಗೋದಿಲ್ಲ ಅಂತೆ. ಅವಳು ಮೀನಲ್ಲಿ ಎಲ್ಲ ಮೀನು ತಿನ್ನೋದಿಲ್ಲ. ಸಿಗಡಿ ಬುಕ್ಕವು ನಂಗೆ ತಿನ್ಬೋದ. ಅವಳ ಫೇವ್ರೇಟ್. ಅವಳು ಎಷ್ಟು ಮೊಟ್ಟೆ ತಿಂದಿರ್ಬೋದು ಅಂತ ಲೆಕ್ಕ ಇರಲಿಕ್ಕಿಲ್ಲ, ಅಷ್ಟು ಮೊಟ್ಟೆ ತಿಂದಿದ್ದಾಳೆ ಅವಳು. ಇಲ್ಲಿ ಚಿಕನ್ ಪದಾರ್ಥ ಮಾಡುವಾಗ ಅವಳಿಗೆ ಮೊಟ್ಟೆ ಯಾವಾಗಲೂ.
ಕಾಸ್ಟ್ಲಿ ಮೀನು ಮಾತ್ರ ತಿನ್ನೋದು ಅಂತ ಸುಮ್ಮನೆ ತಮಾಷೆಗೆ ಹೇಳಿದೆ ನಾನು. ಅವಳು ಮೀನಲ್ಲಿ ಎಲ್ಲ ಮೀನು ತಿನ್ನೋದಿಲ್ಲ, ಕೆಲವೊಂದು ಮೀನು ಮಾತ್ರ ತಿನ್ನೋದು. ಹಾಗೆ ಅವಳು ತಿನ್ನದ ಮೀನು ತರುವ ದಿವಸ ಅವಳಿಗೆ ಯಾವ ಮೀನು ಬೇಕು ಅದು ಇದ್ದರೆ ತರ್ತಾರೆ, ಇಲ್ಲದಿದ್ದರೆ ಈ ರೀತಿ ಮೊಟ್ಟೆ ಮಾಡಿ ತಿಂತಾಳೆ. ಮತ್ತು ಚಿಕನ್ ಅಂತೂ ಅವಳು ಮುಟ್ಟೋದೇ ಇಲ್ಲ. ಚಿಕನ್ ಮಾಡಿದ ದಿವಸ ಅವಳಿಗೆ ಮೊಟ್ಟೆವೇ, ಅದಕ್ಕೋಸ್ಕರ ನಾನು ಹೇಳಿದೆ ಮೊಟ್ಟೆ ಜಾಸ್ತಿ ತಿಂತೀಯ ನೀನು ಅಂತ. ನನಗೆ ಎಗ್ ಪುಲ್ಸ್ ಇಷ್ಟ ಇಲ್ಲ, ಯಾಕೆ ಗೊತ್ತುಂಟು, ಅದು ಚಿಕ್ಕದಾಗ್ತದಲ್ವ, ನನಗೆ ದೊಡ್ಡದಾಗಬೇಕು ಆಮ್ಲೆಟ್ ಮಾಡುವಾಗ. ಆಮ್ಲೆಟ್ ಮಾಡಿದರೆ ದೊಡ್ಡದಾಗ್ತದೆ, ಪುಲ್ಸೆ ಮಾಡಿದರೆ ಇಷ್ಟು ಚಿಕ್ಕದಾಗಿ ಊಟ ಮಾಡಲಿಕ್ಕೆ ಆಗುದಿಲ್ಲ. ಪೋಡಿಯಲ್ಲೇ ಹಾಗೆ ಹಾಗೆ ಅವಳಿಗೆ ಸಂಜೆ ಪೋಡಿ ಮಾಡಲಿಕ್ಕೆ ಉಂಟದೆ, ಹಾಗಾಗಿ ಇವಾಗ ಮೊಟ್ಟೆಯಲ್ಲಿ ಅಡ್ಜಸ್ಟ್ ಮಾಡ್ತಾ ಬಂದು ನಿಕ್ಕೆ ಸಾಕಾವ್ಯ ಪೋಡಿಲ ಮಾಡೋದು ಕೂಡ ಎಟ್ಟಿಗೆ ಹಚ್ಕೊಂಡು ಫಸ್ಟಿಗೆ ಮಾಡ್ಕೊಡಿದ್ದೀನಿ. ನನಗೆ ರಸಕ್ಕೆ ಮುಚ್ಚೋಡ ಹಾಗೆ ನಾನು ಹೋಗಿ ದೇವಿಗೆ ಹರಿಸಿ ತಂದಿದ್ದೇನೆ. ಇನ್ನಿದ್ರ ಪೋಡಿ ಮಾಡುವ, ಮಕ್ಕಳು ಬರಲಿಕ್ಕೆ ಆಯ್ತು, ಇನ್ನೊಂದು ಅರ್ಧ ಗಂಟೆ ಉಂಟು, ಅರ್ಧ ಗಂಟೆಯಲ್ಲಿ ರೆಡಿ ಮಾಡಬೇಕು ಪೋಡಿ. ನನಗಿನ್ನು ಸಂಜೆಗೆ ಪದಾರ್ಥ ಕೂಡ ಆಗಬೇಕು. ಮಧ್ಯಾಹ್ನ ಪದಾರ್ಥ ಮಾಡಿದರೆ ಒಂದು ಕೆಲಸ ಆಗ್ತದೆ, ಸಂಜೆಗೆ ಇಟ್ಟರೆ ಮತ್ತೆ ಉದಾಸೀನ ಆಗೋದು. ಇನ್ನು ಪೋಡಿ ಮಾಡಿ ಅದೆಲ್ಲ ತೊಳೆದೆಲ್ಲ ಆಗುವಾಗ ಮತ್ತೆ ಪದಾರ್ಥದ ಕೆಲಸ ಉಂಟು. ನಾನು ಸ್ವಲ್ಪ ಮಾಡ್ತೇನೆ, ಇವಾಗ ಎಷ್ಟು ಬೇಕೋ ಅಷ್ಟು ಮಾಡ್ತೇನೆ. ಕಟ್ ಮಾಡಿಟ್ಟದು ಫ್ರಿಜ್ಜಲ್ಲಿ ಇಟ್ಟರೆ ಏನಾಗೋದಿಲ್ಲ, ಬಾಕ್ಸಲ್ಲಿ ಹಾಕಿಟ್ರೆ ಏನಾಗೋದಿಲ್ಲ. ಈಗ ಬೇಗ ಇದ್ರೆ ಒಂದು ಕೆಲಸ ಮಾಡಿಬಿಡ್ತೇನೆ. ಒಂದು ಸ್ವಲ್ಪ ಕಪ್ಪಾಗಿದೆ, ನಾಳೆ ನೋಡು. ಒಂದು ತೆಗೆಯುವಾಗ ಎಲ್ಲ ಬೀಳ್ತದೆ. ಕತ್ತಿಲಿಟ್ಟಿದ್ದೇನೆ, ಕತ್ತಿ ಚೂರಿಲಿಟ್ಟು, ಚೂರಿನದ್ದು. ಇದು ಒಳ್ಳೆ ಬೆಳೆದಿದೆ. ಪೋಡಿಗೆ ಯಾವಾಗಲೂ ಬೆಳೆದ್ರೆ ಒಳ್ಳೇದಾಗ್ತದೆ ಅಲ್ವಾ. ಯಾರಿಗೆಲ್ಲ ಇಷ್ಟ ದೀವಿಗೆ ಹಲಸಿನ ಪೋಡಿ? ನನಗಿದ್ರ ಪದಾರ್ಥ ಇಷ್ಟ ಇಲ್ಲ, ಪೋಡಿ ಇಷ್ಟ. ಸಂಜೆ ಸಂಜೆ ಉಂಟಲ್ಲ, ಮಳೆ ಬರುವ ಟೈಮಲ್ಲಿ ಚಾ ಮತ್ತೆ ಪೋಡಿ ತಿನ್ಬೇಕು. ಆಹಾ, ಓ. ಇವಾಗ ನಾನು ಕಟ್ ಮಾಡ್ತಾ ಇದ್ದೇನೆ. ಕತ್ತಿ ಶಾರ್ಪ್ ಇದ್ದರೆ ಬೇಗ ಬೇಗ ಆಗ್ತದೆ. ಹಾಗೆ ನನ್ನ ಕತ್ತಿ ಕೂಡ ಶಾರ್ಪ್ ಉಂಟು, ಹಾಗೆ ಸ್ಲೈಸಾಗಿ ಕಟ್ ಮಾಡ್ತಾ ಇದ್ದೇನೆ. ಒಳ್ಳೆಯದಾಗ್ತದೆ ಸ್ಲೈಸಾಗಿ ಕಟ್ ಮಾಡಿದರೆ. ನಾನು ಇವಾಗ ಎಷ್ಟು ಬೇಕು ಅಷ್ಟು ಮಾಡ್ತೇನೆ. ಜಾಸ್ತಿ ಹೊತ್ತು ಎಣ್ಣೆ ಹತ್ರ ನಿಲ್ಲುವಾಗ ತಲೆ ತಿರುಗಿದಾಗೆ ಆಗ್ತದೆ ಒಂಥರ, ಮತ್ತು ನಮಗೆ ತಿನ್ನೋದು ಬೇಡ ಅಂತ ಆಗ್ತದೆ, ಮಾಡಿದವರಿಗೆ ತಿನ್ನೋದು ಬೇಡ ಅಂತ ಆಗ್ತದೆ. ನನಗೆ ಎಷ್ಟೋ ಸಲ ನಾನು ತಿಂಡಿ ಮಾಡ್ತೇನೆ ಅಲ್ವಾ, ಆಯಿಲ್ ಐಟಮ್ಸ್ ಏನಾದರೂ, ಮತ್ತೆ ನನಗಾಗೋದು ನನಗೆ ಬೇಡ ಅಂತ, ನನಗೆ ತಿನ್ನಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಮಾಡ್ತೇನೆ. ಮತ್ತು ಯಜಮಾನರಿಗೆ ಬೇಕಿದ್ದರೆ ಆಮೇಲೆ ಮಾಡುವ ಅಂತ. ನನ್ನ ಯಜಮಾನರ ಸ್ವಭಾವ ಹೇಗೆ ಅಂತ ಹೇಳಿದರೆ, ಇವಾಗ ತಿಂಡಿ ಏನೋ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ, ಅವತ್ತು ಅವರಿಗೆ ಹಸಿವಾಗ್ತದೆ. ಸಂಜೆ ಬರುವಾಗ ಏನಿಲ್ವಾ ಅಂತ ಕೇಳ್ತಾರೆ. ತಿಂಡಿ ಮಾಡಿದ ದಿವಸ ಉಂಟಲ್ಲ ಅವರಿಗೆ ಹಸಿವಿರುವುದಿಲ್ಲ, ನನಗೆ ಬೇಡ ಅಂತ ಹೇಳ್ತಾರೆ. ಹಾಗೆ ಎರಡು ಸ್ವಭಾವ ಉಂಟು ಅವರಿಗೆ. ಅದಕ್ಕೆ ಬೇಕಿದ್ದರೆ ಆಮೇಲೆ ಪೋಡಿ ರಪ್ಪ ಹಾಕ್ತಾರೆ, ಕಟ್ ಮಾಡಿಟ್ಟಿದ್ದೆ ನಾನು, ಬೇಕಿದ್ದರೆ ಬಿಡುವ ಅಂತ. ಹಾಗೆ ನಾನು ಇವತ್ತು ಸನ್ಫ್ಲವರ್ ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ನಾನು ಸನ್ಫ್ಲವರ್ ಆಯಿಲ್ ತರಿಸಿದೆ, ಸನ್ಫ್ಲವರ್ ಆಯಿಲ್. ತೆಂಗಿನ ಎಣ್ಣೆಯನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ತೆಂಗಿನ ಎಣ್ಣೆ ಉಂಟು, ಅರ್ಜೆಂಟ್ ಏನು ಎಲ್ಲೋ ಕೈಯಲ್ಲಿ ಬೀಳ್ತಾ ಅಂತ ಗೊತ್ತಿಲ್ಲ. ಅರ್ಜೆಂಟ್ ಒಗ್ಗರಣೆ ಕೊಡಲಿಕ್ಕೆ ಅದಕ್ಕೆ ಎಲ್ಲ ಬೇಕಾಗ್ತದೆ, ಮೊಟ್ಟೆ ಆಮ್ಲೆಟ್ ಮಾಡಲಿಕ್ಕೆ ಎಲ್ಲ ತೆಂಗಿನ ಎಣ್ಣೆಯಲ್ಲಿ ಒಳ್ಳೆಯದಾಗೋದು ನನಗೆ. ಫ್ರೈ ಐಟಮಿಗೆಲ್ಲ ಇನ್ನು ಸನ್ಫ್ಲವರ್ ಆಯಿಲ್. ಕಡಲೆ ಎಣ್ಣೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ದು, ಕಡಲೆ ಎಣ್ಣೆ ಯೂಸ್ ಮಾಡಿದ್ದ. ಕಡಲೆ ಎಣ್ಣೆ ಇಲ್ಲಿ ಇಷ್ಟ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಕೆಲವರಿಗೆಲ್ಲ, ನನ್ನ ಗಂಡನಿಗೆ ಇಷ್ಟ ಇಲ್ಲ, ನನಗೆ ಗೊತ್ತಿಲ್ಲ. ನನಗೆ ಕಡಲೆ ಎಣ್ಣೆ ನನಗೆ ಯೂಸ್ ಮಾಡಿ ಗೊತ್ತಿಲ್ಲ. ಅವರು ಹೇಳಿದ್ದು ಅವರಿಗೆ ಇಷ್ಟ ಆಗೋದಿಲ್ಲ ಅಂತ. ಅದರ ಕೆಲವರಿಗೆ ಕೆಲವೊಂದು ಸ್ಮೆಲ್ ಇಷ್ಟ ಆಗೋದಿಲ್ಲ, ಹಾಗೆ ಅವರಿಗೆ ಇಷ್ಟ ಆಗೋದಿಲ್ಲ ಅಂತ. ಹಾಗೆ ಅವರು ಮತ್ತೆ ಸನ್ಫ್ಲವರ್ ಆಯಿಲ್ ತಂದು, ಸನ್ಫ್ಲವರ್ ಆಯಿಲ್ ನಾವು ತಂದದಕ್ಕೆ 1 ಲೀಟರ್ಗೆ 140 ರೂಪಾಯಿ. ಇವಾಗ ಇನ್ನಿನ್ನು ಇವಾಗ ನೋಡುವಾಗ ತುಪ್ಪದ ರೇಟ್ ಕಮ್ಮಿಯಿಂದ ಅನಿಸ್ತಾ ಉಂಟಲ್ವಾ. ತೆಂಗಿನ ಎಣ್ಣೆ ರೇಟ್ ನೋಡುವಾಗ ತುಪ್ಪದ ಎಣ್ಣೆ ಕಮ್ಮಿಯಿಂದ ಅನಿಸ್ತಾ ಉಂಟು. ಇವಾಗ ತುಪ್ಪದಲ್ಲಿ ಸಹ ಫ್ರೈ ಮಾಡ್ಬೋದು. ತುಪ್ಪದಲ್ಲಿ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ತುಪ್ಪದ ಎಣ್ಣೆ ಕೂಡ, ತುಪ್ಪ ಕೂಡ ಮತ್ತೆ ಜಾಸ್ತಿ ಆಗ್ತಾ ಹೋಗ್ಬೋದು ರೇಟ್. ತುಪ್ಪಕ್ಕೆ ಆಲ್ರೆಡಿ ರೇಟ್ ಉಂಟು, ಆದರೆ ಇವಾಗ ತೆಂಗಿನ ಎಣ್ಣೆಯನ್ನು ಕಂಪೇರ್ ಮಾಡುವಾಗ ನಾನು ಹೇಳಿದ್ದು ತುಪ್ಪ ಆಗ್ಬೋದು ಅಂತ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ.
ಕಟ್ ಮಾಡಿಟ್ಟಿದ್ದೇನೆ. ಇಲ್ಲಿ ಟೀ ಇಟ್ಟಿದ್ದೇನೆ, ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಇದು ಹಿಟ್ಟಿಗೆ ನಾನು ಕಡಲೆ ಹುಡಿ, ಸ್ವಲ್ಪ ಮೆಣಸಿನ ಹುಡಿ, ಉಪ್ಪು, ಜೀರಿಗೆ, ಆಮೇಲೆ ಇಂಗು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಉಂಟಲ್ಲ ಅದನ್ನು ಹುಡಿ ಮಾಡಿ ಹಾಕಿದ್ದೇನೆ. ಅಕ್ಕ ಹೇಳಿದ್ಲು ಕೊತ್ತಂಬರಿ ಹಾಕಿದರೆ ಒಳ್ಳೆಯದಾಗ್ತದೆ ಅಂತ. ನೋಡುವ. ಮೊದಲು ನಮ್ಮ ಮನೆಯಲ್ಲಿ ಕಾಸರಗೋಡಲ್ಲಿರುವಾಗ ನನ್ನ ಅತ್ತೆ ಟೌನಿಗೆ ಹೋದರೆ ದೀವಿಗೆ ಹಲಸು ಕಂಡ್ರೆ ತೆಗೆಯದೆ ಬರಲಿಕ್ಕಿಲ್ಲ. ನನ್ನ ಅತ್ತೆ ಅಂತ ಹೇಳಿದರೆ ನನ್ನ ಅಪ್ಪನ ತಂಗಿ, ಅವರಿಗಿಷ್ಟ ದೀವಿಗೆ ಹಲಸು ಅಂತ ಹೇಳಿದರೆ. ನಾವು ಕಾಸರಗೋಡಿಗೆ ಹೋಗೋ ಟೈಮಲ್ಲಿ ದೀವಿಗೆ ಹಲಸು ಆಗೋದಿಲ್ಲ ಜಾಸ್ತಿಯಾಗಿ, ಇಲ್ಲದಿದ್ದರೆ ಹೋಗುವಾಗ ತೆಗೆದುಕೊಂಡು ಹೋಗ್ಬೋದಿತ್ತು ಅವರಿಗೆ ಕೂಡ. ಪೋಡಿ ರೆಡಿಯಾಗಿದೆ, ಇಷ್ಟು ಮಾಡಿದ್ದೇನೆ, ನೀನು ಬೇಕಿದ್ರೆ ಮಾಡುವ ಅಂತ. ಹಾಗೆ ನಾನು ಚಹಾ ಕುಡಿಲಿಕ್ಕೆ ಕೂತ್ಕೊಂಡಿದ್ದೇನೆ, ಹಾಗಾಗಿ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.